ಸೊ ಮೇಡಮ್ ನಾನು ಒಂದು ಪ್ರಶ್ನೆ ಮಾಡಲೇಬೇಕು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ ಹಾಗೆ ಯಂಗ್ಸ್ಟರ್ಸ್ಗಳಲ್ಲಿ ಈ ರೀತಿಯಾದಂಥ ಸೋಂಕು ಹರಡುವಿಕೆ ಜಾಸ್ತಿ ಆಗಿದೆ ಅಂತೆಲ್ಲ, ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ನೀವೇ ಹೇಳ್ಬೋದು. ಅದಾದ ನಂತರ ಹೇಗಿರಬೇಕು ಯಂಗ್ಸ್ಟರ್ಸ್ ಈ ವಿಚಾರದಲ್ಲಿ? ನಮ್ಮಲ್ಲಿ ನನಗೆ ಭಾಳ ಕೇಸಸ್ ಬಂದಿಲ್ಲ, ಯಂಗ್ಸ್ಟರ್ಸ್ದು ಪಾಸಿಟಿವ್ ಆಗಿರೋ ಕೇಸಸ್ಸು. ನಮ್ಮ ಡಾಕ್ಟರ್ಸ್ ಬೇಜಾರು ಪಟ್ಕೊಂಡು ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ, ಮೇಡಮ್ ಇಬ್ಬರು ಕಾಲೇಜ್ ಹುಡುಗರು ಬಂದರು, ಸಲಿಂಗಕಾಮಿಗಳು, ಸೊ ಅವರು ಪಾಸಿಟಿವ್ ಆಗಿಬಿಟ್ಟಿದ್ದಾರೆ, 21-22 ವರ್ಷ, ಬೇಜಾರಾಗುತ್ತೆ ಅಂತ ಮಾತಾಡಿದಾಗ, ಹಾಗಿದ್ರೆ ನಾವು ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು ಸಲಿಂಗ ಕಾಮದಲ್ಲಿ. ಯಾಕಂದರೆ ನಮಗೆ ಕಾಲು ಬಂದಿದೆ, ಅಲ್ಲಿ ಸಲಿಂಗ ಕಾಮದಿಂದ ಅಂದರೆ ಮೆನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಮೆನ್ನಿಂದನೂ ಬರುತ್ತಾ ಪಾಸಿಟಿವ್ ಅಂತ ಪ್ರಶ್ನೆಗಳು ಬಂತು. ಅವಾಗ ಇಲ್ಲ, ಇದ್ರ ಬಗ್ಗೆನೂ ತಿಳುವಳಿಕೆ. ಯಾಕಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸಿಂದ ಆಗುತ್ತೆ ಅಂತ ಹೇಳಿದಾಗ ತಲೆಗೆ ಹೋಗೋದು ಒಂದು ಗಂಡು ಮಗ ಒಂದು ಹೆಣ್ಮಗಳ ಜೊತೆ ಸೆಕ್ಸ್ ಮಾಡಿದಾಗ ಬರುತ್ತೆ ಅನ್ನೋದು ಹೊರತಾಗಿ, ಈ ಮೆನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಮೆನ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟಿಯಿಂದ ಬರಲ್ಲ ಅನ್ನೋದು ಒಂದು ತಪ್ಪು ನಂಬಿಕೆ ಇರೋಂಥದ್ದು ನನಗೆ ಅನಿಸ್ತು. ಆ ಕಾರಣಕ್ಕೆ ನೀವು ಅರಿವು ಮೂಡಿಸೋಣ ನಾವು ಅಂತ ಒಂದು ಪ್ರಯತ್ನ. ಆಮೇಲೆ ಇನ್ನೊಂದು, ಈ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು ಎಲ್ಲೋ ಎಕ್ಸ್ಕರ್ಷನ್ ಹೋದಾಗ ಅಲ್ಲಿ ಎಲ್ಲೋ ಒಂದು ಇದಕ್ಕೆ ಹೋಗಿ ಅಲ್ಲಿ ಇಬ್ಬರು ಪಾಸಿಟಿವ್ ಆಗಿಬಿಟ್ಟಿದ್ದಾರೆ. ನಾವು ಹಿಂಗೆ ಹೋಗಿದ್ವಿ ಹಾಗಾಗಿ ಪಾಸಿಟಿವ್ ಆದ್ವಿ ಅಂತ ಹತ್ಕೊಳ್ತಾ ನಮ್ಮ ಹತ್ರ ಮಾತಾಡಿದ್ದು ನಮಗೆ ಗೊತ್ತು. ಸೊ ಕಾಲೇಜಲ್ಲಿನೂ ಅರಿವು ಮೂಡಿಸೋ ಅವಶ್ಯಕತೆ ಇದೆ ಅನ್ನೋದನ್ನ ಕಂಡುಕೊಂಡು, ಕಾಲೇಜಲ್ಲಿ ಅವ್ರು ಮಾಡ್ತಾರೋ ಅವ್ರು ಮಾಡ್ತಾ ಇಲ್ವೋ ಅನ್ನೋದಕ್ಕಿಂತ ಅವ್ರಿಗೆ ತಿಳುವಳಿಕೆ ಇದ್ದರೆ ಕೇರ್ಫುಲ್ ಇರ್ತಾರೆ, ಆ ಪ್ರೊಟೆಕ್ಷನ್ ಬಗ್ಗೆ ಅವ್ರ ಮನಸ್ಸಲ್ಲಿ ಇರುತ್ತೆ, ಮತ್ತು ಹೋಗಬೇಕೋ ಬೇಡ ಅನ್ನೋಂಥ ಒಂದು ನಿರ್ಧಾರನೂ ಅವ್ರು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಕಾಲೇಜ್ಗಳಲ್ಲಿ ಮತ್ತು ಶಾಲೆಯಲ್ಲಿ ಅಡೋಲೆಸೆಂಟ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಪ್ಯೂಬರ್ಟಿ ಬಗ್ಗೆ, ಆಮೇಲೆ ಒಂದು ಸ್ವಲ್ಪ ಕೊನೆಗೆ ಈ HIV ಯಾವ ಥರ ಹರಡುತ್ತೆ ಅನ್ನೋಂಥ ವಿಷಯನೂ ಮಕ್ಕಳಿಗೆ ನಾವು ಶಾಲೆಯಲ್ಲೂ ಹೇಳ್ತೀವಿ, ಬಟ್ ಭಾಳ ಸೂಕ್ಷ್ಮವಾಗಿ. ಕಾಲೇಜ್ಗಳಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಅಂತ ಮಾಡಿದ್ದೀವಿ. ಮೊದಲೆಲ್ಲ ಬರೀ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜನ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಈಗ ಅದು ಬೇಡ, ಎಲ್ಲ ಕಾಲೇಜು ನಮ್ಗೆ ಇಂಪಾರ್ಟೆಂಟು, ಪ್ರತಿಯೊಂದು ವಿದ್ಯಾರ್ಥಿ ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ಕಾಲೇಜಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಮಾಡಿ 8 ತಿಂಗಳು ಕಂಟಿನ್ಯೂ ಆಗಿ ಆ್ಯಕ್ಟಿವಿಟೀಸ್, ಬೇರೆ 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 ಆ್ಯಕ್ಟಿವಿಟಿ ಕೊಟ್ಟಿದ್ದೀವಿ. ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಅಲ್ಲೂ ಅರಿವು ಮೂಡಿಸೋಂಥ ಒಂದು ಕಾರ್ಯಕ್ರಮನೂ ಒಂದು ತಿಂಗಳಲ್ಲಿ ಹಾಕಿದ್ದೀವಿ. ಅದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡಬಹುದು, ನಿಮ್ಮ ಪ್ರಶ್ನೆ ಕೇಳಬಹುದು ಸರ್. ಇದು ಗ್ಲುಕೋಮೀಟರ್ ಅಲ್ಲಿ ಶುಗರ್ ಟೆಸ್ಟ್ ಮಾಡಿಸ್ತಾರೆ, ಅದೇ ನೀಡ್ಲನ್ನ ಮತ್ತೆ ನೆಕ್ಸ್ಟ್ ಪೇಷಂಟ್ಗೂ ಯೂಸ್ ಮಾಡಿದ್ರೆ ಅದರಿಂದ ಏನಾದ್ರು ಕಂಟಿನ್ಯೂ ಆಗ್ಬೋದಾ, ಏನಾದ್ರು ಬರ್ಬೋದಾ? ಓಕೆ, ಫಸ್ಟ್ ಆಫ್ ಆಲ್ ಮಾಡಬಾರ್ದು, ಅದು ಆ ಥರ ಮಾಡಲ್ಲ ಅಂತ ಅನ್ಸುತ್ತೆ. ಆ ಥರದ್ದು ಮಾಡಬಾರ್ದು. ಅಲ್ಲ, ಸಾರ್ವಜನಿಕವಾಗಿ ಹಾಸ್ಪಿಟಲ್ಸ್ ಅಲ್ಲಂತೂ ಅದಾಗಲ್ಲ. ಒಬ್ಬರಿಗೆ ಒಂದೇ ಬಳಸೋಂಥದ್ದು ಸ್ಟ್ರಿಪ್ ಇರುತ್ತೆ ಅದು. ಸೊ ಆ ನೀಡಲ್ನ ಒಬ್ರಿಗೆ ಒಂದೇ ಬಳಸೋಂಥದ್ದು ಭಾಳ ಪ್ರಿಕಾಷನ್ಸ್ ಇದೆ ಹಾಸ್ಪಿಟಲ್ಸಲ್ಲಿ ಮತ್ತು ಇದರಲ್ಲಿ. ನಾವು ಇಲ್ಲಿ ಅಕಸ್ಮಾತ್ ಬಳಸಿದ್ರೆ ಅವ್ರ ಕ್ವಶನ್ ಬಳಸಿದ್ರೆ ಇಫ್ ಅ ಪರ್ಸನ್ ಈಸ್ ಪಾಸಿಟಿವ್, ಅವ್ರಿಗೇನಾದ್ರೂ ಸೋಂಕಿತ್ತು ಅನ್ನೋದಾದ್ರೆ ಇವ್ರಿಗೆ ಬರೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಆಮೇಲೆ ಈ ಟ್ಯಾಟೂ ಮಾಡ್ಸಕ್ ಹೋದಾಗ, ನೀಡಲ್ ವಿಷಯ ಬಂದಿದೆ ಅಂತ ಇಲ್ಲ ಹೇಳ್ತೀನಿ, ಟ್ಯಾಟೂ ಮಾಡ್ಸಕ್ ಹೋದಾಗ ಟ್ಯಾಟೂ ಮಾಡಿಸ್ಬೇಡಿ ಅಂತ ನಾವು ಹೇಳಲ್ಲ, ಆದರೆ ಪ್ರಿಕಾಷನ್ ತಗೊಳ್ಳಿ. ಅವರು ಯೂಸ್ ಮಾಡೋಂಥ ನೀಡಲ್ಸ್ನೆಲ್ಲ ಸರಿಯಾಗಿ ಸ್ಟೆರಿಲೈಸ್ ಮಾಡಿದಾರಾ ಅಂತ ನೋಡಿಕೊಂಡು ಆ ಪ್ರಿಕಾಷನ್ ತಗೊಂಡೇ ಮಾಡಿಸ್ಕೋಬೇಕು ಹೊರತಾಗಿ. ನಾವು ಒಂದು ಬೇರೆ ಒಂದು ಸ್ಟೇಟಲ್ಲಿ ಇದೇ ಥರ ಒಂದಿಷ್ಟು ಹುಡುಗಿಯರು ಫ್ರೆಂಡ್ಸ್ ಸೇರಿಕೊಂಡು ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಒಬ್ರೊಬ್ರು ಹಾಗೆ ಏನೇನೋ ಸಿಂಪ್ಟಮ್ಸ್ ಬಂದು ಟೆಸ್ಟ್ ಮಾಡಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಮಾತಾಡಿಸಿದಾಗ ಎಲ್ಲರೂ ಒಂದೇ ಕಡೆ ಹೋಗಿ ಟ್ಯಾಟೂ ಮಾಡಿಸ್ಕೊಂಡಿದ್ದಾರೆ. ಆ ಟ್ಯಾಟೂ ಮಾಡಿಸ್ಕೊಂಡಾಗ ಅವ್ರಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಬಂತು. 7-8 ಹುಡುಗಿಯರು ಒಂದೇ ಇದರಲ್ಲಿ ಬಂದರು. ಸೊ ಇದು ಒಂದು ಪ್ರಿಕಾಷನ್ ಆಗಿ ಹೇಳ್ತೀನಿ, ಹೆದರ್ಕೊಂಡಂಥದ್ದಲ್ಲ, ಬಟ್ ಪ್ರಿಕಾಷನ್ ಕೇರ್ಫುಲ್ಲಾಗಿ ಆ ಸ್ಟೆರಿಲೈಸ್ಡ್ ಇದೆಯಾ ಅಂತ ನೋಡಿಕೊಂಡು ತಾವು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಸೊ ಒಂದು ಪ್ರಶ್ನೆ, ಈಗ HIV ಅಂತ ಬಂದಾಗ ಅಂದರೆ ಹುಡುಗರಲ್ಲಿ ಜಾಸ್ತಿ ಆಗಿದೆಯಾ ಅಥವಾ ಹುಡುಗಿರಲ್ಲಿ ಜಾಸ್ತಿ ಕಂಡು ಬರುತ್ತಾ? ಈಗಿನ ಒಂದು ಅಂಕಿಅಂಶ ಏನು ಹೇಳುತ್ತೆ ಅಂತ? ಗಂಡು ಮಕ್ಕಳಲ್ಲೇ ಜಾಸ್ತಿ ಇದೆ ಕಂಪೇರ್ ಟು ವಿಮೆನ್. ಓಕೆ, ಯಾಕಿರ್ಬೋದು ಮೇಡಮ್ ಹುಡುಗರಲ್ಲೇ ಜಾಸ್ತಿ? ಅವರ ಹ್ಯಾಬಿಟ್ಸ್ ಮತ್ತು ಮಹಿಳೆಯರು ಈಗಾದ್ರೂ ಹೊರಗೆ ಹೋಗೋದು, ಸಂಪರ್ಕ ಮಾಡೋಂಥದ್ದು ಬಹಳ ಒಂದು ನಮ್ಮ ಸೊಸೈಟಿ ಆ ರೀತಿ ಇರೋದ್ರಿಂದ ಗಂಡು ಮಕ್ಕಳಿಗೆ ಹೆಚ್ಚು ಇಂಡಿಪೆಂಡೆನ್ಸ್ ಇದೆ, ಹೆಚ್ಚು ಅವ್ರಿಗೆ ಹೋಗೋಕ್ಕೆ ಅವಕಾಶ ಇದೆ, ಅದೇ ಕಾರಣ ಆಗುತ್ತೆ.
ಎಸ್ ಕೊನೆಯದಾಗಿ ಆಡ್ ಮಾಡಬೇಕು ಅಂದ್ರೆ ಈ ಎಕ್ಸ್ಪೆರಿಮೆಂಟೇಷನ್ ವಿತ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ಗಳು ಸ್ವಲ್ಪ ನಮ್ಮಲ್ಲಿ ಯೂತ್ಸ್ ಅಲ್ಲಿ ಜಾಸ್ತಿ ಇದೆ. ಅಂದ್ರೆ ದ ಕ್ಯೂರಿಯಸ್ ಟು ನೋ ಅಬೌಟ್ ಹೌ ದೀಸ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಹೇಗಿರುತ್ತೆ ಏನು ಅನ್ನೋದು ಒಂದಿಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡುವಂಥದ್ದು ಒಂದು ರಿಸ್ಕ್ ಜಾಸ್ತಿ ಅವರಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಸೊ ಮೊದಲು ನಾವು ಈ ಕ್ಯಾಶುವಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಅಂದರೆ ಈ ಕಮರ್ಷಿಯಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಒಂದು ಕಡೆ ಆದರೆ ಕ್ಯಾಶುವಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಒಂದು ಕಡೆ. ಸೊ ರಿಕ್ರಿಯೇಷನಲ್ ಇದ್ರ ಥರ ಕ್ಯಾಶುವಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ಸೊ ಇನ್ನೊಬ್ರು ಆಮ್ ಅಟ್ ರಿಸ್ಕ್ ಅಂತ ನಮಗೆ ಗೊತ್ತಿರಲ್ಲ. ಸೊ ಆ್ಯಕ್ಟಲ್ಲಿ ದೇ ಇನ್ವಾಲ್ವ್ಡ್ ಆ್ಯಂಡ್ ದೇ ನಾಟ್ ಥಿಂಕ್ ಆಫ್ ದೀಸ್ ಥಿಂಗ್ಸ್ ಅಂದಾಗ ಸೊ ರಿಸ್ಕ್ ಆಫ್ ಟ್ರಾನ್ಸ್ಮಿಷನ್ ಜಾಸ್ತಿ ಆಗುತ್ತೆ. ಎಷ್ಟೋ ಸರಿ ಆ್ಯಕ್ಟ್ ಆದಮೇಲೆ ಸೊ ತೊಗೋಬೇಕಿತ್ತ ಪ್ರಿಕಾಷನ್ಸ್ ಅಥವಾ ವಿ ಡೋಂಟ್ ನೋ ವೆದರ್ ಐ ಆಮ್ ಎಕ್ಸ್ಪೋಸ್ಡ್ ಅಥವಾ ನನಗೆ ಬರ್ಬೋದಾ ಆ ಥರದ್ದು ಆಮೇಲೆ ಡೌಟ್ಸ್ಗಳು ಸ್ಟಾರ್ಟ್ ಆಗ ಅದು ಆಮೇಲೆ ಬರೋದಕ್ಕೆ ಮುಂಚೆ ಬಂದ್ಬಿಟ್ರೆ ಸೊ ದಟ್ ವಿಲ್ ಬಿ ದ ಬೆಸ್ಟ್. ಈಗ ಕೊನೆಯದಾಗಿ HIV ಇರುವಂಥ ವ್ಯಕ್ತಿ ಅವರು ಭಯ ಆಗುತ್ತೆ, ಅವ್ರಿಗೆ ಒಂದು ಸುರಕ್ಷತೆ ಭಾವನೆ ಕಾಡ್ತಾ ಇರುತ್ತೆ, ಯಾಕೆ ಹೋಗ್ಬೇಕಪ್ಪ ಅಂತ ಹೇಳಿ. ಸೊ ಅವರು ಟ್ರೀಟ್ಮೆಂಟೇ ತಗೊಳ್ಳಲ್ಲ, ಏನಾಗ್ಬಿಡುತ್ತೆ ಅವ್ರಿಗೆ? ದಿಸ್ ಇಸ್ ಕಾಲ್ಡ್ ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸೀಸ್ ಅಂತ. ಅಂದರೆ ಒಂದು ರೋಗ ಸ್ಟಾರ್ಟ್ ಆಗುತ್ತೆ, ಸೊ ಅದು ಒಂದು ಸ್ಟಾರ್ಟಿಂಗ್ ಹೋಗಿ ಒಂದು ಪೀಕ್ ಹೋಗುತ್ತೆ ಆ್ಯಂಡ್ ದೆನ್ ದಟ್ ವಿಲ್ ಎಂಡ್. ಸೊ ನಮ್ಮ ದೇಹದಲ್ಲೂ ಆ ಫೈಟಿಂಗ್ ಇರುತ್ತೆ. ಸೊ CD4 ಸೆಲ್ ಆ್ಯಂಡ್ ವೈರಲ್ ಕಾಪೀಸ್ ಆಫ್ HIV. ಸೊ ಯಾವಾಗ CD4 ಸೆಲ್ ಚೆನ್ನಾಗಿರುತ್ತೋ ವೈರಲ್ ಕಾಪೀಸ್ ಕಡಿಮೆ ಇರುತ್ತೆ, ಯಾವಾಗ ವೈರಲ್ ಕಾಪೀಸ್ ಜಾಸ್ತಿ ಆಗುತ್ತೋ CD4 ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತೀರಾ ಆರೋಗ್ಯ ಹದಗೆಡ್ತಾ ಹೋಗುತ್ತೆ, ಫೈಟಿಂಗ್ ಫೋರ್ಸ್ ಇರಲ್ಲ. ಸೊ ಈಗ ಹೇಗೆ ಅಂದರೆ ಕಳ್ಳ ಪೊಲೀಸ್ ಥರ. ಸೊ ಕಳ್ಳ ಜಾಸ್ತಿ ಇರ್ತಾರೆ, ಪೊಲೀಸ್ ಕಡಿಮೆ ಆಗ್ತಾರೆ. ಸೊ ಆ ಟೈಮಲ್ಲಿ ಯಾವ ಇನ್ಫೆಕ್ಷನ್ ಬೇಕಾದ್ರೂ ಬರ್ಬೋದು, ಯಾವ ಕಳ್ತನ ಬೇಕಾದ್ರೂ ಆಗ್ಬೋದು. ಸೊ ಪೇಷಂಟ್ ವಿಲ್ ಡೈ ಬಿಕಾಸ್ ಆಫ್ ಅದರ್ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತೀವಿ. ಅಂದರೆ ನಾಟ್ ಬಿಕಾಸ್ ಆಫ್ HIV ಇಟ್ ಸೆಲ್ಫ್ ಇಸ್ ಅ ವೈರಸ್ ಆ್ಯಂಡ್ ಇಟ್ ಕಾಸಸ್ ಇಟ್ಸ್ ಓನ್ ಒಂದು ರೀತಿ ಸಿಂಪ್ಟಮ್ಸ್ ಬರ್ಬೋದು, ಬಟ್ ಅದ್ರ ಜೊತೆಗೆ ಇಟ್ ಓಪನ್ ಅಪ್ಸ್ ದ ಇನ್ಫೆಕ್ಷನ್ಸ್ ಟು ಕಮ್ ಇನ್ಸೈಡ್ ದ ಬಾಡಿ. ಸೊ ದೇಹದೊಳಗೆ ಎಂಟ್ರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ್ಯಂಡ್ ಪೇಷಂಟ್ ವಿಲ್ ಡೈ ಬಿಕಾಸ್ ಆಫ್ ದ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ, ಸಾರ್ವಜನಿಕರಿಗೆ ಏನಾದರೂ ಸಂದೇಶ ಕೊಡೋದಾದರೆ ಮೇಡಮ್? ನಮ್ಮ ಬ್ರೇಕ್ ಫ್ರೀ ಅಂತ ಲಿಂಕ್ ಇದೆ, QR ಕೋಡ್ ನಾವೆಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀವಿ. ಅದನ್ನು ಸ್ಕ್ಯಾನ್ ಮಾಡಿ, ಗೌಪ್ಯತೆ ಎಲ್ಲೂ ಹೊರಗೆ ಬರಲ್ಲ, ತಮ್ಮ ಪರ್ಸ್ನಲ್ಲು ಫೋನ್ ಮೇಲೇ ನೀವು ಮಾಡ್ಕೋಬೋದು, ಯಾರೂ ಅದನ್ನು ನೋಡೋದಿಲ್ಲ. ನಿಮ್ಮ ರಿಸ್ಕ್ ಫ್ಯಾಕ್ಟರ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ರಿಸ್ಕ್ ಇದೆ ಅನಿಸಿದ್ರೆ ಅಲ್ಲಿ ಕೆಳಗೆ ಮತ್ತೆ ನಮ್ಮ ಸೆಂಟರ್ಸ್ ಎಲ್ಲೆಲ್ಲಿ ಟೆಸ್ಟಿಂಗ್ ಸೆಂಟರ್ಸ್ ಇದೆ, ದೇಶದಾದ್ಯಂತ ಇರೋಂಥ ಸೆಂಟರ್ಸ್ ಅದರಲ್ಲಿ ಲಿಸ್ಟೆಡ್ ಇದೆ. ಆಮೇಲೆ ಕೌನ್ಸಿಲರ್ನೂ ಕನೆಕ್ಟ್ ಮಾಡ್ಕೋಬೋದು, ಆ ಅವಕಾಶನ ಬಳಸ್ಕೊಳ್ಳಿ. ಮತ್ತು ಇನ್ನೊಂದು ನಾವು ಈಗ ಮಾಡ್ತಿರೋಂಥದ್ದು ಅಂದರೆ ಮ್ಯಾಸ್ಕಾಟ್ ಡ್ರೈವ್ ಅಂತ. KSAPSಗೆ ಒಂದು ಮ್ಯಾಸ್ಕಾಟ್ ಕೊಡಿ ಅಂತ ನಾವು ಒಂದು ಡ್ರೈವ್ ಮಾಡಿದ್ದೀವಿ. ಕಾಲೇಜ್ಗಳಲ್ಲಿ ಮತ್ತು ನಮ್ಮ ಏನು NGOs ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲೆಲ್ಲ ಇದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು 16 ವರ್ಷದ ಮೇಲ್ಪಟ್ಟವ್ರು ಯಾರೇ ಪಾರ್ಟಿಸಿಪೇಟ್ ಮಾಡ್ಬೋದು. ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಗೆ ಒಂದು ಮ್ಯಾಸ್ಕಾಟ್ ಒಂದು ಕೊಡೋದ್ರಿಂದ 25,000 ಬಹುಮಾನ, ಆಮೇಲೆ ನಮ್ಮ ಮಾನ್ಯ ಆರೋಗ್ಯ ಸಚಿವರಿಂದ ಸನ್ಮಾನ. 1 ಡಿಸೆಂಬರ್ ವರ್ಲ್ಡ್ ಏಡ್ಸ್ ಡೇ ಏನಿದೆ ಅವತ್ತಿನ ದಿನ ಸನ್ಮಾನ. ಮತ್ತು ಅವರು ಕೊಟ್ಟಿರೋಂಥ ಮ್ಯಾಸ್ಕಾಟ್ ನಮ್ಮ KSAPS ಇರುವ ಪರ್ಯಂತ ಅದನ್ನು ನಮ್ಮ ಮ್ಯಾಸ್ಕಾಟ್ ಆಗಿ ಬಳಸಿ, ಯಾವುದೇ ನಮ್ಮ IECಯಲ್ಲಿ ಅದನ್ನು ಬಳಸ್ತೀವಿ. ದೇಶದಾದ್ಯಂತ ಹೆಸರು ಮಾಡೋಕ್ಕೊಂದು ಅವಕಾಶವೂ ಆಗುತ್ತೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ, ಹಾಗೆ ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿ ನಮ್ಮ ಒಂದು ಇಮೇಲ್ ID ಇದೆ. ಆ IDನ ನಾವು ನಿಮಗೆಲ್ಲ ಶೇರ್ ಮಾಡ್ತೀವಿ. ಅದನ್ನು ತಾವು ಬಳಸ್ಕೊಂಡು ನಿಮ್ಮ ಇದನ್ನು ಕಳಿಸ್ಬೋದು. ಕಾಲೇಜಸ್ಗಳಲ್ಲಿ ಈಗಾಗಲೇ ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟಿದ್ದೀವಿ. ಕಾಲೇಜಲ್ಲಿ ಪಾರ್ಟಿಸಿಪೇಷನ್ ಇದೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ರಿಗೂ ಅರಿವು ಮೂಡಿಸುವಂಥ ಕೆಲಸ ಆಯಿತು. ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಅಂದರೆ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ನಾವು ಆರೋಗ್ಯವಾಗಿ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸ ಈ ಸಂದರ್ಭದಲ್ಲಿ ನಡೀತು.